ಸೊ ಇವತ್ತು ಬೆಳಗ್ಗೆ ಆಲ್ರೆಡಿ ತಿಂಡಿ ತಿಂದ್ಕೊಂಡು ವಿ ಆರ್ ರೆಡಿ ಟು ಗೋ ಔಟ್. ಆ್ಯಕ್ಚುಲಿ ಊರಿಗೆ ಹೋಗೋಣ ಅಂತ ಒಂದು ಫಂಕ್ಷನ್ ಇದೆ, ಹಾಗೆ ಫಂಕ್ಷನ್ ಮುಗಿಸ್ಕೊಂಡು ನಾವು ಹಾಗೆ ತೋಟ ವಿಸಿಟ್ ಮಾಡಿಕೊಂಡು ಬರೋಣ ಅಂತ. ಎನಿವೇಸ್ ಇಟ್ಸ್ ಅ ಸಂಡೇ ಆ್ಯಂಡ್ ಆಲ್ ಆರ್ ಫ್ರೀ. ಆ್ಯಂಡ್ ಇವಾಗ ಸದ್ಯಕ್ಕೆ ಅಮ್ಮ ರೆಡಿ ಆಗ್ತಿದ್ದಾರೆ. ಅವ್ರು ರೆಡಿ ಆಗಿದ ತಕ್ಷಣ ಹೊರಡೋದಷ್ಟೇ. ಆ್ಯಂಡ್ ನಾನು ಸ್ವಲ್ಪ ಅಭಿದು ಥಿಂಗ್ಸ್ ಪ್ಯಾಕ್ ಮಾಡ್ಕೋತೀನಿ ಅಂತ ಇನ್ ದ ಮೀನ್ ಟೈಮ್. ಸೊ ಯಾ, that's the plan for today, and this is a new vlog again. Welcome back to my channel. ಇಟ್ಸ್ 9 o'clock. ಸೊ ನಾನಿವಾಗ ಸದ್ಯಕ್ಕೆ ಮಲ್ಕೋಬೇಕು. ಬೆಳಗ್ಗೆ ಫಸ್ಟ್ ನಾವು ತೋಟಕ್ಕೆ ಹೋಗಿ ಅಲ್ಲಿ ಮಾವಿನಕಾಯಿ ಎಲ್ಲ ಬಿಟ್ಟಿತ್ತು, ತೋತಾಪುರಿ. ಸೊ ಅದನ್ನು ಸ್ವಲ್ಪ ಕಿತ್ಕೊಂಡು, ಆ್ಯಕ್ಚುಲಿ ಮೇಲೆ ಎಲ್ಲ ಕೀಳಲಿಲ್ಲ, ತುಂಬ ಕೆಳಗಡೆ ಏನೇನು ಸಿಕ್ತು ಅದನ್ನು ಕಿತ್ಕೊಂಡು ದೆನ್ ನಾವು ಫಂಕ್ಷನ್ ಅಂತ ಅಂದರೆ ನಮ್ಮಪ್ಪನ ಚಿಕ್ಕಪ್ಪ ಆ್ಯಕ್ಚುಲಿ ತೀರೋಗಿದ್ರು. 1 ವರ್ಷ ಆಗಿತ್ತು. ಸೊ 1 ವರ್ಷದ ಪುಣ್ಯ ಸ್ಮರಣೆ ಅವ್ರ ತಿಥಿ ಅಂತ ಅನ್ಬಹುದು. ಸೊ ಅದಕ್ಕೆ ಹೋಗಿದ್ವಿ. ಆ್ಯಂಡ್ ಅದನ್ನು ಮುಗಿಸ್ಕೊಂಡು ದೆನ್ ವಿ ಕೇಮ್ ಬ್ಯಾಕ್ ಟು ಹೋಮ್. ಆ್ಯಂಡ್ ಅಭಿನ ಮಲಗ್ಸೋದಕ್ಕೆ ಹೋಗಿ ನಾನು ಅಮ್ಮ ಹಾಗೆ ಮಲ್ಕೊಂಡ್ಬಿಟ್ವಿ. ಆಫ್ಟರ್ ದ್ಯಾಟ್ ವಿ ವೋಕ್ ಅಪ್ ಆ್ಯಂಡ್ ವಿ ಗಾಟ್ ಫ್ರೆಶ್ಡ್ ಅಪ್ ಆ್ಯಂಡ್ ವಿ ವೆಂಟ್ ಔಟ್. ಆ್ಯಂಡ್ ಅವನ್ನ ಪಾರ್ಕಿಗೆ ಕರ್ಕೊಂಡು ಹೋಗಿದ್ದೆ. ದೆನ್ ವಿ ಹ್ಯಾಡ್ ಅ ಕಾಫಿ ಆ್ಯಂಡ್ ಇವಾಗ ಡಿನ್ನರ್ ಆಯಿತು. ದಟ್ಸ್ ಆಲ್ ವಾಟ್ ಹ್ಯಾಪೆಂಡ್ ಇನ್ ದ ಮಾರ್ನಿಂಗ್. ಮಾತಲ್ಲಿ ಹೇಳೋದಾದರೆ ಓಕೆ, ಸದ್ಯಕ್ಕೆ ನಾನು ಇವಾಗ ಮಲ್ಕೋತೀನಿ. ಆ್ಯಂಡ್ ಬೆಳಗ್ಗೆ ನೋಡ್ಕೊಳ್ಳೋಣ ಅಷ್ಟೇ. ಹ್ಯಾಪಿ ಟ್ಯೂಸ್ಡೇ. ಸೊ ನಿನ್ನೆ ನಾನು ವಿಡಿಯೋ ಮಾಡೋಕ್ಕಾಗಲಿಲ್ಲ ಬಿಕಾಸ್ ನಿನ್ನೆ ಒನ್ ಆಫ್ ಆರ್ ಕ್ಲೋಸ್ ರಿಲೇಟಿವ್ ವಾಸ್ ಪಾಸ್ಡ್ ಅವೇ. ಸೊ ಅಲ್ಲಿ ನಾವು ಫ್ಯೂನರಲ್ಗೆ ಹೋಗೋದೇ ಆಗಿತ್ತು. ಸೊ ನಾನು ಕಂಪ್ಲೀಟ್ ಆ್ಯಕ್ಚುಲಿ ನಾವು ಮನೆಗೆ ಬರೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ 8 o'clock ಆಗಿತ್ತು. ಸೊ ಕಂಪ್ಲೀಟ್ ಹೋಲ್ ಹಾಫ್ ಆಫ್ ದ ಡೇ ನಾವು ಅಲ್ಲೇ ಇದ್ವಿ. ಆ್ಯಂಡ್ ವಿ ವರ್ ಸ್ಟಕ್ ಇನ್ ದ್ಯಾಟ್ ಫ್ಯೂನರಲ್. And it was completely, I just don't want to do any kind of videos. So now full adra kade concentration ittu because he was so close to our family. ಆ್ಯಂಡ್ ಸೊ ನಾನು ಅಲ್ಲಿಗೆ ಹೋಗೋದಕ್ಕೆ ನಾನು ಆ್ಯಕ್ಚುಲಿ ಅಭಿನ ಕರ್ಕೊಂಡು ಹೋಗಲಿಲ್ಲ ಬಿಕಾಸ್ ಅಲ್ಲಿ ಹ್ಯಾಂಡಲ್ ಮಾಡೋದು ಕಷ್ಟ ಇರುತ್ತೆ. ಆ್ಯಂಡ್ ಅವನಲ್ಲಿ ಅವನ್ನ ಹಿಡಿಯೋದು ಕಷ್ಟ ಆಗ್ತಿತ್ತು ಅಂತ ನಾನು ಅತ್ತೆ ಮನೇಲಿ ಬಿಟ್ಟು ಬಂದಿದ್ದೆ. ಆ್ಯಂಡ್ ಈಗ ಹೋಗಿ ನಾನು ಅವನ್ನ ಕರ್ಕೊಂಡು ಬರಬೇಕು. ಆ್ಯಂಡ್ ಐ ಆಮ್ ರೆಡಿ ಟು ಗೋ ದೇರ್ ಟು ಪಿಕ್ ಹಿಮ್ ಅಪ್. ಆ್ಯಂಡ್ ಕರ್ಕೊಂಡು ಬಂದು ಆ್ಯಕ್ಚುಲ್ ಡೇ ಸ್ಟಾರ್ಟ್ ಆಗುತ್ತೆ ಅಷ್ಟೇ. ದಟ್ಸ್ ದಿ ಪ್ಲ್ಯಾನ್ ಫಾರ್ ಟುಡೇ.
ಆ್ಯಂಡ್ ಯಾ ಎಸ್ಟರ್ಡೇ ವಾಸ್ ಕೈಂಡ್ ಆಫ್ ಸ್ಯಾಡ್ ಡೇ. ಅನ್ಎಕ್ಸ್ಪೆಕ್ಟೆಡ್ ಅದು ಅವರು ಹೋಗಿದ್ದು. ಯಾ ಫೀಲಿಂಗ್ ವೆರಿ ಸ್ಯಾಡ್ ಅಬೌಟ್ ಇಟ್. ಆ್ಯಂಡ್ ಹೀಸ್ ಇಸ್ ಜಸ್ಟ್ ಒನ್ ಆಫ್ ಮೋಟಿವೇಶನ್ ಅಂತ ಅನ್ಬೋದು ನಮಗೆ ಯಂಗ್ಸ್ಟರ್ಸ್ಗೆ ಅವ್ರ ಲೈಫ್ ಪಾತ್ ನೋಡ್ತಾ ಇದ್ರೆ. ಗುಡ್. ಓಕೆ, ಸೊ ಅದೆಲ್ಲ ಬಿಡೋಣ. ಸೊ ಲೆಟ್ಸ್ ಸ್ಟಾರ್ಟ್ ಆರ್ ಡೇ. ಓಕೆ, ಐ ಆಮ್ ಬ್ಯಾಕ್ ಹೋಮ್. ಸೊ ಬರ್ತಾ ಫ್ರೂಟ್ಸ್ ತೊಗೊಂಬಂದ್ವಿ, ವಿಚ್ ಇಸ್ ಆರೆಂಜ್, ಬನಾನಾ ಮತ್ತು ಪಪ್ಪಾಯ. ಆ್ಯಕ್ಚುಲಿ ಪಪ್ಪಾಯ 2 ತಂದಿದ್ವಿ ಆಲ್ರೆಡಿ. ಒಂದು ಪಪ್ಪಾಯ ಅಬಿಗೆ ತುಂಬ ಇಷ್ಟ, ಸೊ ಬಂದಿದ ತಕ್ಷಣ ಅವನು ಒಂದು ಬೇಕು ಅಂತ ಕೇಳ್ದ. ಆ್ಯಂಡ್ ಅವನು ಅರ್ಧ ತಿಂದ್ಬಿಟ್ಟು ಇನ್ನು ಅರ್ಧ ನನಗೆ ಉಳಿಸಿ ಕೊಟ್ಟಿದ್ದಾನೆ ಇಲ್ಲಿ. ಸೊ ಇದನ್ನು ನಾನು ತಿನ್ಕೊಬೇಕು. ಸೊ ದ್ಯಾಟ್ಸ್ ಇಟ್. ಓಕೆ, ಇಟ್ಸ್ ಆಫ್ಟರ್ನೂನ್, ಅರೌಂಡ್ 3 o'clock ಇರ್ಬೋದು ಇವಾಗ. ಆ್ಯಂಡ್ ಅಬಿ ಈಸ್ ನ್ಯಾಪಿಂಗ್ ಡೌನ್ ಆ್ಯಂಡ್ ನಾನು ಮೇಲೆ ಬಂದೆ ಬಿಕಾಸ್ ಕೆಳಗಡೆ ತುಂಬ ನಾಯ್ಸ್ ಇದೆ. ಆ್ಯಂಡ್ ಪಕ್ಕದಲ್ಲಿ ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಅದ್ರದ್ದು ತುಂಬ ನಾಯ್ಸು. ಸೊ ಇಲ್ಲಿ ಸ್ವಲ್ಪ ನಾಯ್ಸ್ ಕಮ್ಮಿ ಅಂತ ಅನ್ನಿಸ್ತಾ ಇದೆ. ಸೊ ಅದಕ್ಕೆ ನಾನು ಇಲ್ಲಿಗೆ ಬಂದೆ. ಆ್ಯಂಡ್ ನಾನು ಬೆಳಗ್ಗೆ ಅಬಿನ ಪಿಕ್ ಮಾಡಿಕೊಂಡು, ಹಾಗೆ ಅಬಿದು ಸನ್ ಗ್ಲಾಸಸ್ ಆ್ಯಕ್ಚುಲಿ ಡೆಲಿವರ್ ಆಗಿರಲಿಲ್ಲ. ಡೆಲಿವರ್ ಡೇಟ್ ಇದ್ದಿದ್ದು ನೆನ್ನೆಗೆ, ಬಟ್ ಡೆಲಿವರ್ ಆಗಿರಲಿಲ್ಲ. ಸೊ ಅದಕ್ಕೆ ನಾನು ಶಾಪಿಗೆ ಒಂದು ಸತಿ ಹೋಗಿ ಚೆಕ್ ಮಾಡೋಣ ಅಂತ ಅಂದ್ಬಿಟ್ಟು ಶಾಪಿಗೆ ಹೋಗಿ ಚೆಕ್ ಮಾಡಿ ಆ್ಯಂಡ್ ವಾಪಸ್ ಬಂದ್ವಿ. ಬರ್ತಾ ಹಾಗೆ ಅಂತಂದ್ವಿ, ಆಬ್ವಿಯಸ್ಲಿ ನಿಮ್ಗೆ ಆಗಲೇ ಹೇಳಿದೆ ನಾನು. ಆ್ಯಂಡ್ ಊಟ ಮುಗಿಸ್ಕೊಂಡು ಅವ್ನು ಆಲ್ರೆಡಿ ಸ್ನಾನ ಮಾಡಿಸಿದ್ರು ಅವರು. ಸೊ ಊಟ ಮುಗಿಸ್ಕೊಂಡು ಅವನಾಗವನೇ ಹೋದ ಇವತ್ತು. ಏನು ಲಕ್ಕಿ ಡೇ ಅನ್ಸುತ್ತೆ ನಂದು ಇವತ್ತು, ಬಿಕಾಸ್ ಅವನಾಗವನೇ ನಿದ್ದೆ ಮಾಡ್ತೀನಿ ಬಾ ಅಂತ ಕರ್ಕೊಂಡು ಬಂದ. ಆ್ಯಂಡ್ ಹೀ ಈಸ್ ನ್ಯಾಪಿಂಗ್ ನೌ. And I want to show you people few things which I bought for Abhi. Obviously sunglasses. ಅದು ಬಂತು. ಅದೇನಾಯಿತು ಗೊತ್ತಾ, ನಾನು ಶಾಪ್ಗೆ ಹೋಗಿ ಎಂಕ್ವೈರಿ ಮಾಡೋ ಅಷ್ಟೊತ್ತಿಗೆ ಆನ್ ದ ವೇ ನಾವು ಮನೆಗೆ ಬರ್ತಾ ಇದ್ದ ಹಾಗೇನೆ ಅದು ಡೆಲಿವರ್ ಆಗಿತ್ತು. ವೇಸ್ಟ್ ಆಫ್ ಟೈಮ್ ಅಂತ ಹೇಳ್ಬೋದು. ಸೊ ಲೆಟ್ ಮಿ ಶೋ ಯು. ಸೇಮ್ ಇದು ಲೆನ್ಸ್ ಕಾರ್ಟಿಂದ ನಾನು ಪ್ರೀವಿಯಸ್ ವ್ಲಾಗಲ್ಲಿ ಹೇಳಿದ್ನಲ್ಲ, ವಿ ಆಲ್ ಗಾಟ್ ದಿ ಸನ್ ಗ್ಲಾಸಸ್ ಅಪ್ಪಂದು ಸ್ಪಾನ್ಸರ್ಶಿಪ್ಪು. ಸೊ ದಿಸ್ ಇಸ್ ದ ಸನ್ ಗ್ಲಾಸಸ್ ಫಾರ್ ಅಬಿ. ಕ್ಯೂಟ್ ಅಲ್ಲ? ಸೊ ಇದು ಒಂದು ಡೆಲಿವರ್ ಆಯಿತು. ಆ್ಯಂಡ್ ದಿಸ್ ಇಸ್ ದಿ ಒನ್. ಆ್ಯಂಡ್ ಆಲ್ಸೋ ಒಂದು ಸ್ಟಿಕ್ಕರ್ ಬುಕ್. ಸೊ ಈ ಸ್ಟಿಕ್ಕರ್ ಬುಕ್ನ ನಾನು ಅದೇ ನನ್ನ ಪ್ರೀವಿಯಸ್ ವ್ಲಾಗಲ್ಲಿ ಹೇಳಿದಾಗೆ, ಸೊ ಅವನಿಗೆ ಆ್ಯಕ್ಟಿವಿಟಿ ಕಮ್ಮಿ ಇತ್ತು ಆ್ಯಂಡ್ ಇಲ್ಲಿ ಜನ ಆಡೋದಕ್ಕೆ ಮಕ್ಕಳಿಲ್ಲ ಜಾಸ್ತಿ. ಸೊ ಅವನಿಗೆ ತುಂಬ ಆ್ಯಕ್ಟಿವಿಟಿ ಬೇಕು ಅಂತ ನಾನು ಆ ಥರ ಒಂದು ಪ್ರೀವಿಯಸ್ ವ್ಲಾಗಲ್ಲಿ ತೋರಿಸಿದೆ. ಜಸ್ಟ್ ಲೈಕ್ ಇಟ್ಸ್ ಲೈಕ್ ಅ ವಯರ್ ಆ್ಯಂಡ್ ಶೇಪಲ್ಲಿ ಅದನ್ನು ಡಾಟ್ ಮಧ್ಯದಲ್ಲಿ ಕೂರಿಸೋದು. ಆ್ಯಂಡ್ ಒನ್ ಮೋರ್ ಸ್ಟಿಕ್ಕರ್ ಬುಕ್ಕು. ಸೊ ಈ ಸ್ಟಿಕ್ಕರ್ ಬುಕ್ ಹೇಗಿರುತ್ತೆ ಅಂದರೆ, ಸೊ ಇಲ್ಲಿ ಬ್ಲ್ಯಾಂಕ್ ಇರುತ್ತೆ. ಸೊ ಇಲ್ಲೆಲ್ಲ ಬ್ಲ್ಯಾಂಕ್ ಇರುತ್ತೆ. ಆ್ಯಂಡ್ ಇದೇ ಬುಕ್ಕಲ್ಲೇ ಸ್ಟಿಕ್ಕರ್ಸ್ ಕೊಟ್ಟಿರ್ತಾರೆ. ಸೊ ಲೈಕ್ ದಿಸ್, ಈ ಥರ. ಸೊ ಇದನ್ನು ಇಲ್ಲಿಂದ ಪ್ಲಕ್ ಮಾಡಿ ಆ್ಯಂಡ್ ಇಲ್ಲಿ ಏನಿದೆ ಅದರದ್ದು ಟೆಂಪ್ಲೇಟ್, ಈ ಟೆಂಪ್ಲೇಟಿಗೆ ಇಲ್ಲಿಗೆ ಸ್ಟಿಕ್ ಮಾಡೋದು. ಕ್ಯೂಟ್ ಅಲ್ಲ? ಏನು ಈಸಿ ಕೆಲಸ ಅಲ್ಲ ನಮಗೆ, ಬಟ್ ಅವನಿಗದು ಇಟ್ಸ್ ಸಮಥಿಂಗ್ ನ್ಯೂ ಅನ್ನೋ ಥರ. ಸೊ ಅದಕ್ಕೆ ಈ ಒಂದು ಸ್ಟಿಕ್ಕರ್ ಬುಕ್ ನಾನು ತರಿಸಿದೆ. ಸೊ ಅವ್ನ ಬ್ರೈನ್ ಸ್ವಲ್ಪ ಆ್ಯಕ್ಟಿವ್ ಆಗಿರುತ್ತೆ ಅಂತ. ಯಾ, ದಟ್ಸ್ ಇಟ್ ಆಲ್ ಐ ವಾಂಟೆಡ್ ಟು ಶೋ ಯು ಪೀಪಲ್. ಆ್ಯಂಡ್ ಇವಾಗ ಸದ್ಯಕ್ಕೆ ನಾನು ರೆಸ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಲೆಟ್ ಮೀ ಸಿ ಹೌ ಇಟ್ ಗೋಸ್ ದ ರೆಸ್ಟ್ ಆಫ್ ದ ಡೇ.